ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಕುಣ್ಕೊಂಡು ಜರ್ನಿನ ಎಂಜಾಯ್ ಮಾಡ್ತಿತ್ತು. ಅವಳ ತಲೆ ನನಗ್ ಬರ್ತದೆ, ನಂದು ಬಾಡಿ ವಿತ್ ಅವಳ ತಲೆ, ಅವಳದು ಬಾಡಿ ವಿತ್ ನನ್ನ ತಲೆ ಇರ್ತದೆ ಆಯ್ತಾ. ಎಕ್ಸಾಕ್ಟ್ಲಿ 5:30ಗೆ ದೈಜಿ ವರ್ಲ್ಡಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಯಿತು. ನಾನು ಅವರ ಆಚೆ ಒಳಗೆ ಶೂಟ್ ಮಾಡ್ತಿದ್ರೆ, ನಾನು ಈಚೆ ಕಡೆಯಿಂದ ಕಾಣ್ತಾ ಆ್ಯಂಡ್ ವೀಡಿಯೋಸ್ ಎಲ್ಲ ಮಾಡ್ತಾ ಪ್ರೌಡ್ ಫೀಲ್ ಮಾಡ್ತಿದ್ದೆ. ಸಾರು, ಹಪ್ಪಳ ಅಂದರೆ ಸಂಡಿಗೆ ವಿತ್ ಎಂಥ ಚಟ್ಲಿ ಬಜ್ಜಿ ವಿತ್ ಪಲ್ಯ ಮತ್ತು ಮೀನ್ ಫ್ರೈ. All the guys or husbands act as if ಏನೋ ಕಷ್ಟದಲ್ಲಿದ್ದಾರೆ, ನಮಗೇನೋ ಕಷ್ಟ ಕೊಡ್ತಾರೆ ಹೆಂಡ್ತಿರು, ಆ ಥರ ಮಾಡ್ತಾರೆ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ನೋ ತುಂಬ ದಿನ ಆದಮೇಲೆ ವ್ಲಾಗ್ ಬಂದಿತ್ತು. ಇವತ್ತು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ. ಅಂತಕಂದರೆ ಐ ಆಮ್ ಗೋಯಿಂಗ್ ಟು ಕುಂದಾಪುರ. ಇದು ಬೆಳಿಗ್ಗೆ 5:30 ಎದ್ಕೊಂಡು ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಡಿಸೆಂಟ್ ಡ್ರೆಸ್ ಹಾಕಿದೆ. ಎಂತಕ್ಕಂತಂದರೆ ಈಗ ನಾನು ಪಿಕ್ ಮಾಡಿದ್ರು ಕಿರಣ್ ಅವರಿಗೆ ಇವತ್ತು ಇಂಟರ್ವ್ಯೂ ಇತ್ತು ದೈಜಿ ವರ್ಲ್ಡಲ್ಲಿ. ಯಾವುದು ಬಗ್ಗೆ? ಅದು ಇನ್ಫೆಕ್ಷನ್ ಕಂಟ್ರೋಲ್, ಯಾವುದು ಅವ್ರದ್ದು ಪ್ರೊಫೆಷ್ನಲ್ ರಿಲೇಟೆಡ್ ಎಂಥದ್ದು. ಓಕೆ, ಸೊ ಅವ್ರು ಹೇಳೋ ಬೀಂಗ್ ಸಪೋರ್ಟಿವ್. ಓಕೆ, ನಾನು ಕಂಟ್ರಿಬ್ಯೂಟ್ ಮಾಡಲ್ಲ, ಹಾಗೆ ಹೇಳ್ತೀನಿ. ಸೊ ನಾನು ಸ್ವಲ್ಪ ಸಪೋರ್ಟ್ ಮಾಡುವ ಅಂದ್ಕೊಂಡು ಅಲ್ಲೇ ಸ್ಟುಡಿಯೋಲಿ ರೆಕಾರ್ಡಿಂಗ್ ಎಲ್ಲ ಆಗ್ತಿರುತ್ತಲ್ಲ, ನಾನು ಅದಕ್ಕೆ ಸೈಡೆಲ್ಲ ಕೂತ್ಕೊಂಬ ಅವ್ರ ಜೊತೆಗೆ ಅಂದ್ಕೊಂಡು ನಾನು ಹೊರಟಿದೆ. ಮನೇಲಿ ಗೊತ್ತು ನಾನು ಬರ್ತಿದ್ದೆ ಅಂತ, ಈ ವೀಕಲ್ಲಿ ಬರ್ತಿದ್ದೆ ಅಂತ ಗೊತ್ತು, ಬಟ್ ಇವತ್ತೇ ಬರ್ತಿದ್ದೆ ಅಂತ ಗೊತ್ತಿಲ್ಲ. ಜಾಸ್ತಿ ಸರ್ಪ್ರೈಸ್ ಆಪುದು ಯಾರಿಗಂದ್ರೆ ಶಿವಾಂಶಿಗೆ ಜಾಸ್ತಿ ಸರ್ಪ್ರೈಸ್ ಆಗುತ್ತೆ. ಶಿವಾಂಶ್ ಮತ್ತೆ ರಾಹಿತಿಗೆ ಜಾಸ್ತಿ ಸರ್ಪ್ರೈಸ್ ಆಗುತ್ತೆ, ಬಿಟ್ರೆ ಅಮ್ಮಗೆ ಅಕ್ಕಗೆ. ಇವ್ರ ಮನೆಯಲ್ಲಿ ಕಿರಣ್ ಕಿರಣ್ ಹೇಳಲಿಲ್ಲ, ನೀವು ಬರ್ತಿದ್ದೀರ ಆಯ್ತಾ. ಕಿರಣ್ ಮನೇಲಿ ಕಿರಣ್ ಹೇಳಲಿಲ್ಲ, ಒಂದು ವಾರ ಬಿಟ್ಟು ನಾನೆಲ್ಲ ನೀವು ಮುಂದೆ ನೋಡಿ ಆಯ್ತಾ, ಈಚೆ ನೋಡ್ಬೇಡಿ. ಓಕೆ, ಸೊ ಒಂದು ವಾರ ನಾನು ದೂರ ಇದ್ರೆ ಫುಲ್ ಬೇಜಾರಾಗುತ್ತೆ ಅಪ್ಪ ಅಮ್ಮನಿಗೆ. ಆ್ಯಂಡ್ ಹುಷಾರಿಲ್ಲ ಹಾಗೆ ಎಲ್ಲ ತನಕ ಅವರವರೇ ಫೀಲ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಬರ್ತೀಯ ಕೇಳ್ತಿದ್ರು, ನಾನು ಹೇಳಿರಲಿಲ್ಲ. ಇವತ್ತು ಸ್ವಲ್ಪ ನೀನೇ ಮಾತಾಡುವಾಗ ಹೇಳಿದೆ ನಾಳೆ ಅಂತ ಬರ್ಲಿಕ್ಕೆ ಹೋಯ್ತು, ಬಟ್ ಅಲ್ಲೇ ಕಂಟ್ರೋಲ್ ಮಾಡಿದೆ. ಗೊತ್ತಿಲ್ಲ, ಡೌಟ್ ಇರ್ಬೋದು. ದೇ ಆರ್ ಆಲ್ಸೋ ವೆರಿ ವೆರಿ ಸ್ಮಾರ್ಟ್ ಪೀಪಲ್ ಲೈಕ್ ಮೀ. ಡೌಟ್ ಇರ್ಬೋದು, ಬಟ್ ಸರ್ಪ್ರೈಸ್ ಆಗಲಿಲ್ಲ. ನಮ್ಮ ಕಡೆ ಎಲ್ಲ ರಾತ್ರಿ 9 ಗಂಟೆಗೆ ನಾನು ಬಸ್ಸಿಗೆ ಬರ್ಬೇಕಾದ್ರೆ ಎಂತ ಇರಲ್ಲ, ಫುಲ್ ರೋಡ್ ಖಾಲಿ, ಎಲ್ಲ ಅಂಗಡಿ ಎಲ್ಲ ಕ್ಲೋಸ್, ಇದು ಫುಲ್ ಗಾಡಿಗಳು ಓಡಾಡ್ತಿದ್ದಾರೆ. ನಂಗೆ ಯಾಕೋ ಏರ್ಪೋರ್ಟಿಗೆ ಹೋದಂಗೆ ಫೀಲ್ ಆಗ್ತದೆ ನನಗೀಗ, ಅಲ್ಲ. ಬಟ್ ನಾವು ಕಾರಲ್ಲೇ ಫುಲ್ ಏರ್ಪೋರ್ಟ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರುತ್ತೆ 7 ಗಂಟೆ. ಆ್ಯಂಡ್ ಇದು ನಂದು ಫಸ್ಟ್ ಟೈಮ್ ಬೆಂಗಳೂರಿಂದ ಊರಿಗೆ, ಫಸ್ಟ್ ಟೈಮ್ ಅಲ್ಲ, ಬೇರೆ ಸಲ ಹೋಗಿದ್ದೆ, ಬಟ್ ನಿಮ್ಮ ಜೊತೆಗಲ್ಲ ಕಾರಲ್ಲಿ. ಗೊತ್ತಿಲ್ಲ, ಹೋದ್ಸಲ ನಂಗೆ ಅಲ್ಲಿ ಮೊನ್ನೆ ಶಿರಡಿ ಘಟ್ಟ ಹತ್ರ ನಿಲ್ಸಿದ್ದೀರಲ್ಲ, ಅಲ್ಲಿ ನಿಲ್ಲಿಸ್ತೀರಾ? ಅಲ್ಲಿಂದ ಹೋಗುದು ನಾವು, ನಿಲ್ಲಿಸ್ತೀರಾ ತಿನ್ಲಿಕ್ಕೆ? ಸಂಜೆ ಆಗ್ತದ. ಎಷ್ಟೊತ್ತಿಗೆ ನಿಮಗೆ? 5 o'clock ಇರೋದು ಶೂಟ್ 5:30ಗೆ. ನಾವು ಹೊರಟದ್ದು 5:30ಗೆ. ಸೊ ವಿ ಹ್ಯಾವ್ ಇನಫ್ ಟೈಮ್, ಸ್ವಲ್ಪ ಆರಾಮಾಗಿ ಹೋಗುವ ಅಂತ ಅನ್ಕೊಂಡಿತ್ತು. ಓಕೆ, ಮೊನ್ನೆ ಯಾರೋ ಒಂದು ವಿಡಿಯೋ ಮಾಡಿದ್ರೆ ಅದು, ಆಚೆ ನೋಡ್ಬೇಡ ಫೋಟೋ ತೆಗಿತಿದ್ದಾರೆ ಅಂತ. ಆಮೇಲೆ ನೋಡಿದ್ರೆ ಇದು ಯಾವಾಗಲೂ ನೋಡ್ದೈತೆ ಅವ್ರು ಫೋನ್ ಇಟ್ಕೊಂಡು ಯಾಕೆ ಅದು ಮಾಡ್ತಿದ್ದಾರೆ ಅಂತ. ಅದನ್ನು ಒಂದೀಗ ಫುಲ್ ಮೀಮ್ ಆಗಿದೆ ಬೇಬಿ. ಎಲ್ಲ ಸುಂದರ ಅಂತದ ಬ್ಯೂಟಿಫುಲ್ ಪೀಪಲ್ ಹ್ಯಾಂಡ್ಸಮ್ ಪೀಪಲ್ ಒಂದ್ ಕಡೆ ಆದ್ರೆ ಇವರು ಒಂದ್ ಕಡೆ ಅಂತ. ಅವ್ರು ಸೆಲ್ಫಿ ತೆಗಿದ್ದಾರೆ, ಫೋಟೋ ಮಿರರ್ ಆದ್ರೆ ಅದು ಯಾಕೆ ಹಾಕಿದ್ದು? ಅದು ಮಿರರ್ ಸೆಲ್ಫಿಯಾ? ಆದ್ರೂ ಅದಕ್ಕೆ ಬಸ್ಸಿಂದ ಹಾಕೊಂತಿಂತದ್ದು. ಖುಷಿ ಅವರಿಗೆ. ಫಾಲೋ ಮಾಡ್ಕೊಂಡು ಹೋಗ್ತೀರಾ ಅವ್ರಿಗೆ? ಕ್ಯಾಮರಾಮನ್ ಇರೋಲ್ಲ, ಅವ್ರಿಗೆ ಫಾಲೋ ಮಾಡ್ಕೊಂಡು ಹೋಗ್ತೀರಾ? ಮೆರಾಕಲ್ ಅಂತ ಒಂದು ರೆಸ್ಟೋರೆಂಟ್ ಬಂದಿತ್ತು, ಮೆರಾಕಲ್ ಗಾರ್ಡನ್ ರೆಸ್ಟೋರೆಂಟ್. ಊಟ ಮಾಡೋ ಹಿಂದಿ ತಿಂಬ ಬೇಕಾದ್ರೂ ಕೂತ್ಕೊಳ್ಬೋದಾ? ಫೋಟೋ ತೆಗಿಬೇಕಾ? ನಾನು ಇದು ಕಸ ತಕೊಂಬಂದೆ ಕಾರಿಂದ. ನಾನು ನಿಮ್ದೆಲ್ಲ ಮಾಡ್ತೇನೆ, ನಂದು ವಿಡಿಯೋ ಮಾಡ್ಲಿಕ್ಕೆ ಯಾರಿಲ್ಲ.
ಟೈಮ್ ಆಲ್ಮೋಸ್ಟ್ 8-8:30 ಆದಿತ್ತು. ಅಷ್ಟರೊಳಗೆ ಜೋರು ಹಸ್ವಾದಿತ್ತು. ಆಲ್ಮೋಸ್ಟ್ 3.5 ಅವರ್ಸ್ ಜರ್ನಿ ಮಾಡಿ ಹಸ್ವಾದಿತ್ತಂತ ಈ ರೆಸ್ಟೋರೆಂಟ್ ಒಳಗೆ ಬಂತು. ಹೊರಗಿಂದ ಕಮ್ಕೇನ್ ಒಳಗೂ ಕೂಡ ಕಲರ್ಫುಲ್ ಎಲ್ಲ ಒಳ್ಳೇದಿತ್ತು. ಮಾಮೂಲಿ ಟೂರಿಸ್ಟ್ ಪ್ಲೇಸ್ ಥರನೇ ಕಾಣಿಸ್ತಿತ್ತು. ಫಸ್ಟಿಗೆ ಇವರು ಸ್ವಲ್ಪ ನಿದ್ದೆ ಬಪ್ಪೋದು ಬೇಡ ಅಂತ ಬ್ಲ್ಯಾಕ್ ಕಾಫಿ ತಗೊಂಡ್ರು ಕಿರಣ್ ಅವರು. ನಾನು ಅದೆಂತ ತಗೊಂಡ್ಲಿಲ್ಲ. ನಾನು ಇಡ್ಲಿ ಆರ್ಡರ್ ಮಾಡಿದೆ. ಇಡ್ಲಿ ತಟ್ಟೆ ಇಡ್ಲಿ ಅಂತಂದ್ರು. ಬಟ್ ಅದ್ರೊಳಗೆ ಮಧ್ಯೆ ಎಂತ ಸೊಪ್ಪು ಥರ ಎಲ್ಲ ಇದೈತೆ. ನಂಗೆ ಆ್ಯಕ್ಚುಲಿ ಇಷ್ಟ ಆಗಲಿಲ್ಲ. ಬೆಳಿಗ್ಗೆ ಅದು ಖಾಲಿ ಹೊಟ್ಟೆಗೆ ತಿಂತಿದ್ದೆ. ಚಟ್ನಿ ಸಹ ನಂಗೆ ಅಂಥದ್ದೆಂತ ಇಷ್ಟ ಆಗಲಿಲ್ಲ. ಒಂದು ಸ್ವಲ್ಪ ಅಡ್ಡಿಲ್ಲ, ಡೀಸೆಂಟ್ ಆಗಿತ್ತು. ಬಟ್ ಬೇರೆ ಹೋಟೆಲಿಗೆ ಹೋಗ್ಲಕ್ಕಿದ್ದಿತ್ತು ಅಂತ ಸ್ವಲ್ಪ ರಿಗ್ರೆಟ್ಸ್ ಆಯಿತು. ಬಟ್ ಆ್ಯಂಬಿಯನ್ಸ್ ಮಾತ್ರ ಚೆಂದ ಇದ್ದಿತ್ತು. ಒಳಗೆ ಮ್ಯೂಸಿಕ್ ಹಾಕಿದಿದ್ರೆ ಸೊ ಮಾತಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದ್ರ ಮಧ್ಯೆ ನಾವು ಇಂಥದ್ದು ಒಂದು ಹೊಸ ವರ್ಕ್ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿಸಿತ್ತು. ಅದೆಂತಂತ ಮತ್ತೆ ಹೇಳಿದೆ. ಸದ್ಯಕ್ಕೆ ಇಷ್ಟೇ ಕ್ಲೂ ಸಾಕು. ತಿಂಡಿ ತಿನ್ಕೊಂಡು ತಿಂದು ಬ್ಯಾಡತ್ತಲ್ಲ ಅಂದ್ಕೊಂಡು ತಲೆಯಲ್ಲಿ ಅನ್ಸ್ಕೊಂಡು ಹೊರಗೆ ಬರ್ತಿಪ್ಪ ನಾನು ಹಿಂಗೆ ಅಂತಿದ್ದೆ. ಅವತ್ತಾ ಅಲ್ಲ ತಿಂಡಿ ಆಯ್ತು. ಈಗ ಇಡ್ಲಿ ಬನ್ನಿ ಹೋಗುವ. ತಿಂಡಿ ಆಯ್ತು. ಈಗ 1:40 ರೀಚ್ ಆತಂತ ತೋರಿಸ್ತಾ. ತಿಂಡಿ ಅಷ್ಟು ಒಳ್ಳೆ ಇರಲಿಲ್ಲ. ಬೈದಿದೆ ಪ್ಲೇಸ್ ಒಳ್ಳೇದು. ಲೆನ್ಸ್ ಹಾಳಾಯ್ತು. ಮೊನ್ನೆ ಮಳೆ ನೀರಿಗೆ ಹಾಕೊಂಡು ಹೋದಲ್ಲ. ಮಳೆ ನೀರಲ್ಲಿ ಇಷ್ಟ ಮಳೆ ನೀರಿಗೆ ಹಾಕೊಂಡು ಹೋಗಿದ ಅಷ್ಟು. ಅದೆಂತ ನೀವು ಇನ್ನೂ ಜಾಸ್ತಿ ನೀರು ಹಾಕಿದ್ದೀರ ಅಂತಕ್ಕೆ ಹೋಗ್ತುಂಟು ಈಗ ನೋಡಿ ನೀರಲ್ಲಿ ಬರ್ತದೆ. ಅದು ಮೊನ್ನೆ ಸಹ ನಂಗೆ ಚೂರು ಇತ್ತು. ಅದಲ್ಲ, ಅದು ಬೇರೆ. ಅದು ಇಟ್ಸ್ ಕ್ರೀಮ್ ಆರ್ ಸಮಥಿಂಗ್. ಇಟ್ ಇಸ್ ಮಾಯಿಶ್ಚರೈಸರ್ ಸೊಲ್ಯೂಷನ್ ಸಮಥಿಂಗ್. ಅಲ್ಲ, ಮೊನ್ನೆ ಸಹ ಹಾಕಿದೆ ನಾನು. ಮೊನ್ನೆ ಸಹ ಈಗ ಮಾಡಿದೆ. ಸ್ವಲ್ಪ ಹೋಯ್ತು. ಅದು ಇಷ್ಟ ಆಗಿದೆ ಹೇಗಂತ ನಂಗೆ ಗೊತ್ತಿಲ್ಲ. ಜಾಸ್ತಿ ಆಯ್ತು ಈಗ. ಮಾಯಿಶ್ಚರೈಸರ್ ಅದು ಕ್ರೀಮ್ ಆರ್ ಸಮಥಿಂಗ್. ಮಾಯಿಶ್ಚರೈಸರ್ ಹಾಕಿಲ್ಲ ನಾನು. ಮೇಕಪ್ ಕ್ರೀಮ್ ಅದು. ಇಟ್ಸ್ ಕ್ರೀಮ್ ನೋಡಿ. ಮೊನ್ನೆ ಮಳೆ ನೀರಿಗೆ ಕ್ರೀಮ್ ಬಂದು ಅದು ಕಂಟಿರ್ಬೋದು ಅಂತೀರಾ? ಇದು 1000. ನಾನು ಅಟ್ಲೀಸ್ಟ್ ಚಂದ ಮಾಡಿ ಒರೆಸಿ ಇಡ್ತೆ ಅಂತಾರೆ. ಆದ್ರೆ ಸರ್ ನಾನು ಒರೆಸಿದ್ದೆ. ನಾನು ನಾರ್ಮಲ್ ಈ ತರ ಗ್ಲಾಸ್ ಎಲ್ಲ ಹಾಕೋದಿಲ್ಲ ಆಯ್ತಾ. ನೀವು ಕೊಟ್ಟದ್ದು ಇನ್ನೊಂದಿದೆ, ಅದು ಹಾಕಲ್ಲ ಬ್ಲ್ಯಾಕ್. ಇದೀಗ ಒಳಗೆ ಇಡ್ಬೇಕಾ? ಅದೇ ಬ್ಲ್ಯಾಕ್ ನೀವು ಕೊಟ್ಟಲ್ಲ ಅವತ್ತು ಇದಕ್ಕೆ ಹೋಗ್ಬೇಕಾರೆ ಜೈಪುರ್. ಬ್ಲ್ಯಾಕ್ ಬೇರೆ ಕಡೆ ಇದೆ. ಗ್ಲಾಸ್ ಡ್ಯಾಮೇಜ್ ಆಗಿದೆಲ್ಲ. ನಾರ್ಮಲಿ ನಾನು ಇದೇ ಗ್ಲಾಸ್ ಹಾಕ್ತೆ. ಅದಕ್ಕೆ ಈ ತರ ಗಾಗಲ್ಸ್ ಎಲ್ಲ ಹಾಕಿ ಅಭ್ಯಾಸವೇ ಇಲ್ಲ ನಂಗೆ. ನೀರು ಹಾಕಿ ತೊಳಿಬೇಕು. ಕನ್ನಡಕ್ಕನೆ ಹಾಕಿ ಇದು ಅಂತ ಇದು ಗಲೀಜಾಗಿದೆ ಅಂತ. ಸರ್ಫ್ ನೀರು ಹಾಕಿ ತೊಳಿಬೇಕು. ನಾನು ಅದು ಹಾಕಿದ್ರು ನಂಗೆ ಕಾಣೋದು ಅಷ್ಟಲ್ಲ, ತೊಂದರೆ ಇಲ್ಲ. ಬಟ್ ಗಲೀಜ್ ಕಾಣ್ತದೆ ನೋಡು ಒಂದ್ಸಲ ಅಂತ. ನೈಸ್. ಫುಲ್ ಇದು ತಿಳ್ಕೊಂಡು ಗಲೀಜ್ ಹೋಗ್ದು. ಕಾಂಟ್ ಹೆಲ್ಪ್ ಇಟ್. ಸ್ವಲ್ಪ ಬಿಸಿಲಿಗೆ ಇದು ಹಾಕಂತೆ. ನಮ್ದು ಚಶ್ಮಾ ಹಾಕೋರೋದು ಪ್ರಾಬ್ಲಮ್ ಇದೆ ಆಯ್ತಾ. ಒಂದಿಲ್ಲಿದ್ರೆ ಒಂದಿಲ್ಲಿ. ಈ ಸಲ ಲೆನ್ಸ್ ಚಲೋ ಎಲ್ಲಾಯ್ತು. ಹಾಸನ ತಲುಪಿ ಆಯ್ತು ನಾವು. ಈಗ 1:55 ತೋರಿಸ್ತಿತ್ತು. ಮೇ ಬಿ ಊಟ ಎಲ್ಲ ಮಾಡಿ ಹೋಗೋದು ಮೇ ಬಿ 3 o'clock ಆಗ್ಬೋದಂತ. 2:30. ಜರ್ನಿ ತುಂಬ ಲಾಂಗ್, ಅಂದರೆ ಒಂದು 7 hours ಜರ್ನಿ ಇದ್ದದ್ರಿಂದ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಕುಣ್ಕೊಂಡು ಜರ್ನಿನ ಎಂಜಾಯ್ ಮಾಡ್ತಿತ್ತು. ಇಲ್ಲ ಅಂದರೆ ಡೆಫಿನೆಟ್ಲಿ ಅವರಿಗೂ ನಿದ್ದೆ ಬಪ್ಪಾಗ ನಾನು ಇನ್ ಕೇಸ್ ನಿದ್ದೆ ಹೋದೆ ಅಂತಂದರೆ ಪಾಪ ಅವರಿಗೂ ಬೋರತ್ತೆ. ಅದಕ್ಕೆ ಇಬ್ಬರು ಫುಲ್ ಮಸ್ತಿ ಮಾಡ್ಕೊಂಡು ಬರ್ತಿದ್ದ. ಬೈ ದ ವೇ ಅಗೇನ್ ಕಾಪಿರೈಟ್ ಇಶ್ಯೂ. ಅದಕ್ಕೆ ಸಾಂಗ್ ಹಾಕೋಕ್ಕಾಗಿಲ್ಲ. ಅದಕ್ಕೆ ಮ್ಯೂಸಿಕಲ್ಲೇ ಕಣಿ. ಎಂತ ಗೊತ್ತಾ ಕಿರಣ್, ನಾನೀಗ ನಿಮಗೆ ಒಂದು ಕ್ವೆಶನ್ ಕೇಳ್ತೆ ಆಯ್ತಾ? ಕಿರಣ್ ಸುಮ್ಮನೆ ನೀವು ನಿಮ್ಮ ನಾಟಕ ಜಾಸ್ತಿ ಆಯ್ತು ಆಯ್ತಾ. ಕ್ವೆಶನ್ ಅಂತ ಅಂದ್ರೆ, ಇಫ್ ನಂದು ತಲೆ ಕಟ್ಟಾಗಿ ಅಂದ್ರೆ ಮುಖ ಬೇರೆಯವ್ರಿಗೆ ಹೋಗ್ತದೆ, ಬೇರೆಯವ್ರಂದ್ರೆ ನನ್ನ ಎನಿಮಿಗೆ ಹೋಗ್ತದೆ, ಅವಳ ತಲೆ ನನಗ್ ಬರ್ತದೆ, ನಂದು ಬಾಡಿ ವಿತ್ ಅವಳ ತಲೆ, ಅವಳದು ಬಾಡಿ ವಿತ್ ನನ್ನ ತಲೆ ಇರ್ತದೆ ಆಯ್ತಾ. ಎನಿಮಿ ಯಾರೋ ಎನಿಮಿ ಅಂತ ಅನ್ಕೊಳ್ಳಿ. ನನ್ಗೆ ಆ ತರ ಎನಿಮಿ ಇಲ್ಲ, ಬಟ್ ಸ್ಟಿಲ್ ಆಯ್ತಾ. ಸೊ ಸಂಜನಾ ಬೇಡಿ, ಯಾರು ಇಲ್ಲ ಸಂಜನಾ, ಸುಮ್ಮನೆ ಅದಲ್ಲ ಆಯ್ತಾ. ಓಕೆ, ಸಂಜನಾ ಕಮೆಂಟ್ ಮಾಡಿ. ಸಂಜನಾ ಅಂತ ಯಾರಿಲ್ಲ, ಸುಮ್ಮನೆ ಹೇಳೋದು.
ಆಯ್ತಾ? ಆ ಸಿಚುವೇಶನ್ ಅಲ್ಲಿ ನೀವು ಯಾರನ್ನ ಚೂಸ್ ಮಾಡ್ತೀರಾ? ನಾನಾ? ಆಚೆ ಹೋಗ್ಬೇಕು, ಇದೆಂತದ್ದು ರೋಡು. ನಾನು ಯಾರನ್ನು ಚೂಸ್ ಮಾಡ್ತೇನೆ? ಹಾ, ನನ್ ತಲೆ ಅವಳಿಗೆ ಹೋಗುತ್ತೆ, ಅವಳ ತಲೆ ನನಗ್ ಬರುತ್ತೆ, ನನ್ ಬಾಡಿ ಇರುತ್ತೆ. ನಿಂದು ಸೋಲ್ ಯಾರ ಹತ್ರ ಹೋಗ್ತದೆ? ಅವ್ರ ಹತ್ರ ಹೋಗ್ತದೆ. ಸೋಲು ಗೆಲುವು ಯಾರ ಹತ್ರ ಹೋಗುತ್ತೆ? ಅವ್ರ ಹತ್ರ ಹೋಗಲ್ಲ. ಸೋಲ್ ಯಾರ ಹತ್ರ ಹೋಗ್ತದೆ? ಅವ್ರ ಹತ್ರ ಹೋಗ್ತದೆ. ಸೋಲ್ ಹೆಂಗ್ ನೋಡ್ತೀರ ನೀವು? ಸೋಲ್ ಖಾಲಿ ಮುಖ ನೀನು ಗಣಪತಿ ನಂದು ಸೋಲ್ ಹೋಗೋ ಜೊತೆ ಹೋಗ್ತೀರಾ? ಸೋಲ್ ಅಂತ ನಂದು ಬಾಡಿ ಇಲ್ಲಿರುತ್ತೆ, ನೀವೇ ಡಿಸೈಡ್ ಮಾಡ್ಬೇಕು. ನಿಮ್ಗೆ ಸೋಲ್ ಎಲ್ಲ ಕಾಣಿಸಲ್ಲ. ಪರ್ಸನಾಲಿಟಿ, ಆ ಪರ್ಸನಾಲಿಟಿ ಯಾರ ಹತ್ರ ಹೋಗ್ತದೆ ಅವ್ರ ಹತ್ರ ಹೋಗುತ್ತೆ. ಮೇ ಬಿ ನಂದು ಮನಸ್ಸು ನನ್ನ ಹತ್ರ ಇರ್ತದೆ, ಅವಳದ್ ನಾಲ್ಗೆ ಬರ್ತದೆ, ಹಾಗೇನ್ ಮಾಡ್ತೀರಾ? ನಾಲ್ಗೆ ಹಿಡ್ಕೊಂಡು ಆಯ್ತು ಮಾಡಿ ನೇತಾಡ್ಲ. ಸೊ ನೀವೆಂತ ಮಾಡ್ತೀರಾ ಅಂದ್ರೆ ಅವಳ ಮುಖ ಇದ್ರೆ ಓಕೆ, ನಿಮ್ಗೆ ಅವಳ ಜೊತೆ ಇರ್ತೀರಾ? ಸೋಲ್ ಯಾರ ಹತ್ರ ಇರ್ತದೆ ಅವ್ರ ಜೊತೆ ಇರ್ತದೆ. ಸೋಲ್ ಅಲ್ಲ ಕಾಣಲ್ಲ, ಸೋಲು ಗೆಲುವಲ್ಲ ಕಾಣಲ್ಲ. ಇನ್ ದಟ್ ಕೇಸ್ ಇಬ್ಬರನ್ನು ಬಿಟ್ಟು ಬಿಡ್ತೇನೆ ಅಂತ ಸುಮ್ಮನೆ. ಕಾಂಬಿನೇಷನ್ ಅಂಡ್ ಎಂತ ಹೇಳ್ತಾರೆ ಅದಕ್ಕೆ? ಕಾಂಬಿನೇಷನ್ ಅಂಡ್ ಎಂತದ ಇದು ಹೇಳ್ತಾರೆ, ಎಂತದ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್. ಕಾಂಬಿನೇಷನ್ ಇಸ್ ನಾಟ್ ಗೋಯಿಂಗ್ ವಿತ್ ಮೈ ಇಂಟ್ರೆಸ್ಟ್. ನಿಮ್ಗೆ ಸಿಕ್ಕಿದೆ ಚಾನ್ಸ್ ಅಂತ ಬೇರೆ ಐ ರಿಜೆಕ್ಟ್ ಬೋತ್. ಇನ್ನೊಂದು ಹೊರಡುತ್ತೆ ಅಲ್ಲ. ಅವಾಗ ಇಲ್ಲರೆ ಅಂತ ಮ್ಯಾನಿಪುಲೇಟ್ ಮಾಡಕ್ ಬಂದ್ರೆ ನಾನು ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಕೊಂಡು, ಇಲ್ಲ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ನಾನು ಬ್ರಹ್ಮಚಾರಿ ಆಗ್ಬಿಡ್ತೇನೆ. ಇದು ಕ್ಯಾಮ್ರಾಗೋಸ್ಕರ ಹೇಳೋದು. ಕ್ಯಾಮ್ರಾಗೋಸ್ಕರ ಅಲ್ಲ, ಸಾಕಾಗ್ಬಿಟ್ಟಿದಂತೆ. ಸುಮ್ಮನೆ ಯಾರಿಗ್ ಬೇಕು? ನಾನು ಅವಾಗ ಬಂದು ಮ್ಯಾನಿಪುಲೇಟ್ ಆಲ್ ಮಾಡೋ ದಿ ಸಿಂಗಲ್ಸ್ ಪ್ಲೀಸ್ ಸ್ಟೇ ಸಿಂಗಲ್. ಇದೆಲ್ಲ ಜಾಸ್ತಿ ಆಗಿಲ್ವಾ? ಮದುವೆನೇ ಆಗದೆ ಈ ತರ. ಯಪ್ಪ, ಬರೀ ಎಂಗೇಜ್ಮೆಂಟ್ಗೆ ಸಾಕಾಯ್ತು ನಿಮ್ಗೆ. ಎಂತ ಮಾತಾಡ್ತಾರ? ನಾವು ಡಿಸಿಷನ್ ತಗೊಳ್ಳೋದಿಲ್ಲ ನಮ್ದು ನಾವು. ಸೊ ಹಾಗಾಗಿ ಸಿಂಗಲ್ ಇರುವಾಗ ನೋಡು ಆರಾಮಲ್ಲಿ ಇರ್ಬೋದು. ಈಗ ಆಕ್ಚುಲಿ ನೀವಲ್ಲ ಡಿಸಿಷನ್, ನನಗ್ ತೊಂದರೆ ಆಗಿರೋದು. ಎಂತ ಮಾಡಕ್ ಹೋದ್ರು ಅಲ್ಲೊಂದ್ ಬರ್ತಾರೆ, ಆಗಲ್ಲ ಈಗಲ್ಲ ಅಂತ. ಆಯ್ತಾ? ಐ ಶೇರ್ ಮೈ ಸೆನ್ಸ್. ನೀವು ಪುಟ್ಟಿ ಆ ಸೆನ್ಸಸ್ ಸೆನ್ಸಸ್ ಕಂಪ್ಲೀಟ್ ಮಾಡು. ನಮ್ಮ ಇದ್ರೆ ಕಂಪ್ಲೀಟ್ ಮಾಡು ಸ್ಟೇಟ್ಮೆಂಟ್. ಕಂಪ್ಲೀಟ್ ಮಾಡು. ಅರ್ಧ ಪೀಪ್ ಆಗುತ್ತೆ ಅಲ್ಲ, ಎಂತ ಇಲ್ಲ. ಆಕ್ಚುಲಿ ಟ್ರೂತ್ ಹೇಳಿದೆ ನಾನು. ಆಕ್ಚುಲಿ ಇಲ್ಲ, ಐಡಿಯಲ್ ಆನ್ಸರ್ ನನ್ಗೆ ಗೊತ್ತಿಲ್ಲ. ನಾನು ಅದಕ್ಕಿಂತ ಮುಂಚೆ ಒಂದು ಓಕೆ ನಿಮ್ದು ಹೇಳ್ಬೇಕಾ? ನಾನು ಇನ್ ಕೇಸ್ ನಿಮ್ಮ ತಲೆ ಬೇರೆಯವ್ರಿಗೆ ಹೋಗಿ ಬೇರೆಯವ್ರನ್ನ ಬೇಡ ನೀವು ಬಂದ್ರೆ ನಾನು ಕೇಳೋ ಆನ್ಸರ್ ಸ್ವಲ್ಪ ನಿಮ್ಗೆ ಹರ್ಟ್ ಆಗ್ಬೋದು ಅಂತ ನಂಗೆ ಗೊತ್ತಿಲ್ಲ. ನಾನು ಐ ವುಡ್ ಚೂಸ್ ಯಾವ ಕಾಂಬಿನೇಷನ್ ಚೆನ್ನಾಗಿದೆ. ಎರಡು ಆಕ್ಚುಲಿ ನೀವಲ್ವಾ, ನಿಮ್ ತಲೆ ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಬಾಡಿ ಇರುತ್ತೆ. ಸೊ ಐ ವುಡ್ ಚೂಸ್ ಯಾವ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆ ಕಾಂಬಿನೇಷನ್ ಅಂತ ಹೋಗ್ತೆ. ಕರೆಕ್ಟಾ? ಶೀಶಿ ಗಲೀಜಾಯ್ತಿದ್ದು, ಕೆಡದಾಯ್ತು. I gave a sensible one. That's why I come back to her previous sense that ಅವಳು ಮಾತಾಡೋಕೆ ನಾನು ಅಡ್ಡ ಬರೋದಿದ್ದಕ್ಕೆ I put sense. Now she talks like this nonsense. I don't know. ನಾನು ಇದನ್ನ ಕಟ್ ಮಾಡಿದ್ರೆ ಮಾಡ್ಬೋದಾಯ್ತಾ? ಅದು ಬಿಡಿ, ಅದು ಬಿಡಿ. But I want to tell you all guys something. That we are getting married. Wow. ಅಲ್ಲ, all the guys or husbands act as if ಏನೋ ಕಷ್ಟದಲ್ಲಿದ್ದಾರೆ, ನಮಗೇನೋ ಕಷ್ಟ ಕೊಡ್ತಾರೆ ಹೆಂಡ್ತಿರು, ಆ ತರ ಮಾಡ್ತಾರೆ. ಆಕ್ಚುಲಿ ಕಷ್ಟ ಆಗೋದು ಹೆಂಡ್ತಿರಿಗೆ. ಆಯ್ತಾ? ಹೆಂಡ್ತಿರ್ ಮಾತಾಡಿದ್ರೆ ಅವ್ರೆಂತಾದ್ರು ಮಾಡ್ಬೇಕಾದ್ರೆ ಹೆಂಡ್ತಿರಿಗೇನು ಗೊತ್ತೇ ಇಲ್ಲ ಅನ್ನೋ ತರ ಗಂಡಂದ್ರ ಆಡ್ತಾರೆ, ಅವ್ರ ಫಿಯಾನ್ಸೆ ನನ್ನ ಕೇಸಲ್ಲಿ. ಆಯ್ತಾ? ಬಟ್ ಗಂಡಸರು ಮಾತಾಡೋದು ನೋಡಿದ್ರು ಅಯ್ಯೋ ನಾನು ಬೇಸತ್ತಿದ್ದೀನಿ, ಅಯ್ಯೋ ಎಂತದೋ ಆಗ್ಬಿಡ್ತು ಅನ್ನೋ ತರ ಮಾತಾಡ್ತಾರೆ. ಬಟ್ ರಿಯಾಲಿಟಿಲಿ ಅವ್ರಿಗೆ ಏನು ಕಷ್ಟನೇ ಇರಲ್ಲ. ಕೆಲಸ ಮೊದ್ಲಿನ ಜೀವನ ಹೇಗಿತ್ತು ಕಂಟಿನ್ಯೂ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಮನೆಗೆ ಬರ್ತಾರೆ. ಇನ್ನೊಬ್ಳು ಎಕ್ಸ್ಟ್ರಾ ಇರ್ತಾಳೆ ಮನೇಲಿ. ಮುಂಚೆ ಅಮ್ಮ ಎಲ್ಲ ಮಾಡ್ಕೊಡ್ತಿದ್ರು, ಈಗ ಹೆಂಡತಿ ಸಹ ಮಾಡ್ತಾರೆ. ಹೆಂಡತಿ ಕೆಲ್ಸಕ್ಕೆ ಹೋದ್ರು ಬಂದ್ರು ಸ್ಟಿಲ್ ಅವರು ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಹೌಸ್ ಹೋಲ್ಡ್ ಅಲ್ಲಿ, ಅದನ್ನ ಮಾಡ್ತಾರೆ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಬಟ್ ಇವರಿಗೆ ಅಯ್ಯೋ ನಮಗೆ ಫ್ರೀಡಮ್ ಹೋಯ್ತು, ಮತ್ತೊಂದು ಹೋಯ್ತು ಅನ್ನೋದು. ಬಟ್ ಅದೇ ಹೆಂಗಸರು ಅವ್ರ ಹೆಣ್ಮಕ್ಳು ತಮ್ಮ ಮನೆ ಬಿಟ್ಟು ಗಂಡನ ಮನೆಗೆ ಬಂದು ಅಲ್ಲಿ ಅಡಾಪ್ಟ್ ಆಗಕ್ ಟೈಮ್ ತಕೊಂಡು ಅದ್ರ ಮೇಲೆ ಅವ್ರದ್ದು
ಲೈಫ್ ಜೋಕ್ಸ್ ಕೇಳಬೇಕು. Should I disclose for entire? It is not a nice thing for the mankind, but for the sake of women. Now last time ನೋಡಿ ಇಲ್ಲಿಂದ ಮೇಲೆ ಹೋಗಿದ್ದು. ನೀವು ಆಗಿಂದ ಅಲ್ಲಿಂದ ಮೇಲೆ ಹೋಗಿದ್ದೀರಿ. ಇದೆ correct. So for all the, it may be bad for the mankind, but I still say it. ಯಾಕೆ ಗೊತ್ತಾ ಗಡ್ಸರಾಗಿ ಹೇಳೋದು? So men predominantly actually like to be get pampered. ಚಿಕ್ಕರಂಗ ಅಭ್ಯಾಸ ಇರುತ್ತೆ ಒಂದು ಫ್ರಮ್ ದೇರ್ ಮದರ್ಸ್ ದೇ ವಿಲ್ ಬಿ ಹೈಲಿ ಪ್ಯಾಂಪರ್ಡ್. ಅಂದ್ರೆ ಹುಡುಗಿಯರಿಗೆ ಪ್ಯಾಂಪರ್ ಆಗೋದು ಡಿಫ್ರೆಂಟ್, ಬಾಯ್ಸ್ ಪ್ಯಾಂಪರ್ ಆಗೋದು ಒಂದು ಸ್ವಲ್ಪ ಡಿಫ್ರೆಂಟ್. ಅವ್ರ ಮಾತು ಕೇಳೋದಾಗ್ಲಿ ಎಲ್ಲ ಸರ್ಟನ್ ಅಮೌಂಟ್ ಆಫ್ ಥಿಂಗ್ಸ್ ದಟ್ ದೇ ಗೆಟ್. ಸೊ ಆ್ಯಂಡ್ ವುಮೆನ್ ಬಂದ್ಬಿಟ್ಟು ಮ್ಯಾನ್ ಹ್ಯಾಸ್ ಅಂಡರ್ಸ್ಟ್ಯಾಂಡ್ ವುಮೆನ್ ಈಸ್ ನಾರ್ಮಲಿ ಯೂಶ್ವಲಿ ಓವರ್ ಥಿಂಕರ್. ಚಿಕ್ಕ ವಿಷಯ ಹೇಳಿದ್ರು ಫುಲ್ ಥಿಂಕ್ ಮಾಡ್ಕೊಂಡು ಅದ್ರ ಮೇಲೆ 4 ದಿನ ರಿಸರ್ಚ್ ಮಾಡಿ 10 ದಿನ ತಲೆ ಹಾಲು ಮಾಡಿ ದೆನ್ ಶೀಲ್ ಕಮೆಂಟ್ ಟು ಕನ್ಕ್ಲೂಷನ್. ಹುಡುಗರು ಹೇಗಿದ್ದಾರೆ, ಏನಾದ್ರು ಹೇಳಿದ್ರೆ ಮತ್ತೆ 2 ದಿನ ಬಿಟ್ಟು ಅವರಿಗೆ ಮರ್ತೋಗೋದು ಏನು ಹೇಳಿದ್ರು ಅಂತ. ಮೆನ್ ಆರ್ ದಟ್ ಸಿಂಪಲ್ ಲಿವಿಂಗ್ ಬೀಯಿಂಗ್ಸ್. ವುಮೆನ್ ಆರ್ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್, ಫುಲ್ ಓವರ್ ಥಿಂಕ್ ಮಾಡ್ತಾರೆ. ಸೊ ಮೆನ್ ಏನು ಮಾಡ್ತಾರೆ, ಈ ಥರ ಫುಲ್ ಪಾಪ ನನಗೆ ಬೇಜಾರಾಗಿ ಹೋಗಿದೆ ಅಂತ ಒಂದು ಹೇಳ್ಬಿಡ್ತಾರೆ, ಜೋಕಾಗಿ ಏನಾದ್ರೆ ಹೇಳ್ಬಿಡ್ತಾರೆ. ವುಮೆನ್ ಏನು ಮಾಡ್ತಾರೆ, ಚಂದ ಮಾಡಿ ಅದ್ರ ಮೇಲೆ ಓವರ್ ಥಿಂಕ್ ಮಾಡಿ ಸಮ್ ವಿಲ್ ವರ್ಕ್ ಆನ್ ದಟ್. ವರ್ಕ್ ಮಾಡ್ಲಿಕ್ಕೆ ಹೋಗಿ ಏನಾಗುತ್ತೆ, ದಿಸ್ ಪೀಪಲ್ ಆರ್ ಬೆನಿಫಿಟೆಡ್ ನೈಸ್ಲಿ. ಒಂದು 2 ದಿನ ಚಂದ ಮಾಡಿ ನೋಡ್ತಲ್ಲ, she will take it as a joke, but again being an overthinker she will give a thought on that. ಹೌದಾ ನಾನು ಕಷ್ಟ ಪಡ್ತೀನಿ. ಹೆಣ್ಣು. ಸೊ ಹುಡುಗಿ is always overthinker. ಹುಡುಗರು ಏನಿಲ್ಲ, ಹುಡುಗರು ಫುಲ್ ಚಿನ್ ರಿಲ್ಯಾಕ್ಸ್ ಆಗಿರ್ತಾರೆ. ಬಟ್ ಪ್ಯಾಂಪರ್ ಒಂದಿಷ್ಟ ಚೆನ್ನಾಗಿ. ಅದಕ್ಕೆ ಇವ್ರು ಹುಡುಗಿಯರು ಥಿಂಕ್ ಮಾಡ್ತಾ ಏನ್ ಮಾಡ್ತಾರೆ, ಹೌದಾ ಇವ್ರು ಹೇಳಿದ್ದು ಜೋಕ್ ಅಥವಾ ರಿಯಲಿ ಈಸಿ ಫೀಲಿಂಗ್ ಲೈಕ್ ದಟ್ ಅಂತ ಹೇಳ್ಕೊಂಡು ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತಾರ. ಇವ್ರಿಗೆ ಖುಷಿ ಬಂದ್ಬಿಡ್ತು. ಗೊತ್ತಾಯ್ತಲ್ಲ, ಇಷ್ಟ ಇದೇ ವಿಷಯ, ಬಟ್ ಇದಕ್ಕೋಸ್ಕರ ನಾಟಕ ಆಡ್ತಾರೆ ಆಯ್ತಾ. ಇನ್ನು ಹೆಣ್ಮಕ್ಳೆಲ್ಲ ಇದ್ರೆ ಗೊತ್ತಾಯ್ತಲ್ಲ, ಸೀಕ್ರೆಟ್ಸ್ ಫ್ರಮ್ ಅ ಮ್ಯಾನ್ ಇಟ್ ಸೆಲ್ಫ್ ಹಿಮ್ಸೆಲ್ಫ್. ಚೆನ್ನಾಗಿದೆಲ್ಲ. ಸಕಲೇಶ್ಪುರದಿಂದ ಕೆಳಗೆ ಸಕಲೇಶ್ಪುರದಿಂದನಾ ಕೆಳಗೆ ನಮ್ಗೆ ಅದೇ ಅದು ಕಾಫಿ ಎಸ್ಟೇಟ್ ಎಲ್ಲ ಸಿಗಲ್ವಾ ಅಲ್ಲಿ? ಪಾಸ್ ಆಯ್ತು. ಪಾಸ್ ಆಯ್ತಾ? ನಾವು ಮಾತಾಡಿ ಅದೇ ಏರಿಯಾ ಪಾಸ್ ಆಯ್ತು. ನಾವು ಇದೇ ನಂಗೆ ಇದು ಖುಷಿ ಆಗೋದಾಯ್ತಾ, ಈ ತರ ಒಂಥರ ನೋಡಿ ಇದು ಸ್ಮೋಕ್ ಬರುತ್ತಲ್ಲ ಈ ನೇಚರ್ ಅಲ್ಲಿ. ಅಲ್ಲ ಸ್ಮೋಕ್, ಅದು ಅಲ್ಲ ಸ್ಮೋಕ್ ಮನೆಯಿಂದ ಅಡಿಗೆ ಮಾಡ್ತೀವಿ. ಚಂದ ಸೀನರಿಗ ಅಂತ ನನಗೆ ಗೊತ್ತಾ. ಆಕ್ಚುಲಿ ಟೈಮ್ ಅಂತ ಗೊತ್ತಾಗುತ್ತೆ. ಮೊನ್ನೆ ಬರ್ಬೇಕಾದ್ರೆ ಗೊತ್ತಾಯ್ತಲ್ಲ, ಬಟ್ ಇವತ್ತು ಯಾಕೋಪ ಟೈಮ್ ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ಟೈಮ್ ಇದೆ ಅಂಗಡಿ ಇರಲ್ಲ, ಅದು ಮಳೆ ಅಂತ ಅದು ಹಾಕಿದ್ರೆ ನೆಕ್ಸ್ಟ್ ಅಲ್ಲ. ಇದೆ ಅಂಗಡಿಯಲ್ಲಿ ತಿನ್ಕೊಳೋದಲ್ಲ ಲಾಸ್ಟ್ ಟೈಮ್. ಈ ಸಲ ಅಂತ ಅಲ್ಲ, ಈ ಸಲ ಸಾಹೇಬ್ರು ಎಂತ ಕೊಡ್ಸಲ್ವಂತೆ ಅಂತೆಲ್ಲ. ಇಡ್ಲಿ ಗಲೀಜಾಗಿತ್ತದು. ಆಚೆ ಕಡೆ ಹೋದ್ರೆ ತಕೋಬೇಡಿ, ಅದು ಗಲೀಜಾಗಿತ್ತು. Who let the dog out? Fox ಗೊತ್ತು ನಂಗೆ. ಅಲ್ಲಿ ನವಿಲಿತ್ತು ನೋಡಿ ಸೈಡಲ್ಲಿ. ಓಕೆ, ಟೈಮ್ 12:30. ಆಲ್ರೆಡಿ ಎಲ್ಲಿದ್ದೇವೆ ನಾವು? ಮಂಗಳೂರು ರೀಚ್ ಆಯ್ತು ಈಗ. ಈಗ ಹೋಟೆಲ್ ಎಲ್ಲಾದ್ರೂ ಊಟಕ್ಕೆ ಎಲ್ಲಾದ್ರೂ ಹೊಪ್ಪ ಅಂತ ಪ್ಲಾನ್ ಆಗ್ತಿತ್ತ. ನಾರಾಯಣ್ ಸೀಶಲ್ ಹೊಪ್ಪ ಅಂತ ನಮ್ಮ ಕಿರಣ್ ಅವ್ರು ಹೇಳಿದ್ರು. ನಂಗೆ ಅದೇ ಮಾತಾಡೋದು ಆಂಕರಿಂಗ್ ಸ್ಟೈಲೇ ಬರುತ್ತೆ. ನಾರಾಯಣ್ ಸೀಶಲ್ ಹೊಪ್ಪ ಅಂತ ಕಿರಣ್ ಅವ್ರು ಹೇಳ್ರ. ಬಟ್ ಗೊತ್ತಿಲ್ಲ, ಅದು ಸ್ವಲ್ಪ ಒಳಗೋಯ್ಕು. ಊಟ ಒಳ್ಳೆ ಆಯ್ತು. ಕಮ್ಮ ಎಂತ ಆತ್ತಂತ 5:30ಗೆ ಇದು ಎಂತ ಶೂಟ್ ಇಪ್ಪದು. 12:30 ಆಯ್ತು. ಇನ್ನೂ 5 hours ಆಯ್ತಲ್ಲ. ಸೊ ವಿಲ್ ಸಿ. ಊಟ ಮಾಡಿ ಮತ್ತೆ ಇವ್ರ ಮನೆಗೆ ಹೋಯ್ತು. ನಮ್ಮ ಮನೆಗೆ ಇನ್ನೂ ಹೇಳಿಲ್ಲ ನಾನು. ಹೇಳ್ರೆ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಹೊತ್ತಲ್ಲ, ಹೇಳೋದಿಲ್ಲ. ನಾನು ಡೈರೆಕ್ಟ್ ಹೋದೆ. ನಾನು ಒಬ್ಬ ದಿವಸ ಲೇಟ್ ಆಗ್ಬೋದಂತ. 7 ಆಗ್ಬೋದಾ ಮುಗಿಯೋದು? ಓಕೆ, ಊಟಕ್ಕೆಲ್ಲದಂತ ಮತ್ತೆ ಹೇಳ್ತಾ. ಇಲ್ಲ, ನಾನು ಈ ವೀಕ್ ಬರ್ತೆ ಅಂತ ಹೇಳಿದೆ. ಈ ವೀಕ್ ಅಂದ್ರೆ ಫ್ರೈಡೆ ಬೆಳಿಗ್ಗೆ ಅಲ್ಲ. ನಾನು ಅದು ಕರೆಕ್ಟಾಗಿ ಅಂತ ಹೇಳಿಲ್ಲ. ಅಮ್ಮ ನಾರ್ಮಲಿ ಬಸ್ ಹತ್ತಬೇಕಾದ್ರೆ ರಾತ್ರಿ ಮೆಸೇಜ್ ಅವ್ರು ಕಾಲ್ ಎಲ್ಲ ಮಾಡ್ತಾರೆ, ಹತ್ತದಿ ಅಂತೆಲ್ಲ. ಗೊತ್ತಿಲ್ಲ ಅವ್ರ ಪ್ರಕಾರ. ಅಂದ್ರೆ ಇನ್ನು ಕನ್ಫರ್ಮ್ ಆಗೇನು ಹೇಳಿಲ್ಲ ನಾನು. ಹಾಗೆ ಊಟಕ್ಕೆ ಎಲ್ಲಿಗೆ ಹೋದಂತ ತೋರಿಸ್ತೆ ಆಯ್ತಾ. ಅವ್ರ ಮನೆಗೆ ಹೋಗುವ. ಮನೇಲಿ ಬಟ್ ಅನ್ನ ಖಾಲಿ ಆಗಿರ್ಬೋದು. 12:30 ಅಷ್ಟೇ ಅಲ್ಲ. ಟೈಮ್ 12:30 ಆಯ್ತಿತ್ತು. ನಾವು ಅನ್ಕಂತ ಉಡುಪಿ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗಿ ನಮ್ಗೆ ಗುರ್ತಾಯಪ್ಪ ರೆಸ್ಟೋರೆಂಟ್ಗೆ ಊಟ ಮಾಡುವ ಅಂತ.
ಫಿಶ್ ಥಾಲಿ. ಬಟ್ ಅಷ್ಟರೊಳಗೆ ನಮಗೆ ಸಿಕ್ಕಾಪಟ್ಟೆ ಹಸಿವಾಯ್ದಿತ್ತು. ಆ್ಯಂಡ್ ಉಡುಪಿಗೆಲ್ಲ ಸಿಟಿ ಒಳಗೆ ಹೋಗಿ ಅಲ್ಲಿ ಸ್ವಲ್ಪ ಜಾಮ್ ಎಲ್ಲ ಆದರೆ ಅಲ್ಲಿ ಟೈಮ್ ವೇಸ್ಟ್ ಆಯ್ತು ಅನ್ಕೊಂಡು ಆನ್ ದ ವೇ ಯಾವುದಿತ್ತು ಅಲ್ಲಿಗೆ ಬಂತು. ಪಿಂಗಾರ ಅಂತ ರೆಸ್ಟೋರೆಂಟ್. ಇಲ್ಲಿ ಅನ್ನ ಸಾರು ಹಪ್ಪಳ ಅಂದರೆ ಸಂಡಿಗೆ ವಿತ್ ಎಂಥ ಚಟ್ಲಿ ಬಜ್ಜಿ ವಿತ್ ಪಲ್ಯ ಮತ್ತು ಮೀನು ಫ್ರೈ ತಕ್ಕಂತ ನಂಗಂತೂ ಸಕ್ಕತ್ ಇಷ್ಟ ಆಯಿತು. ಮಜ್ಜಿಗೆ ಸಹ ಬಂದಿತ್ತು. ನೀವು ಆಚೆಗೆ ಹೋದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಊಟ ಆಯ್ತು, ಒಳ್ಳೇದಿತ್ತು ಊಟಕ್ಕೆ ಎಂಥದ್ದು ಮೀನು ಸಾರು ಮತ್ತು ಓಕೆ ಥಾಲಿ ಪ್ರಾಪರ್ ಥಾಲಿ ಹೇಳಿದ್ರೆ ಬರೀ ಮೀನು ಸಾರು, ಅನ್ನ, ಪಲ್ಯ, ಹಪ್ಪಳ ಅಂದರೆ ಸಂಡಿಗೆ, ಅದ್ರ ಜೊತೆಗೆ ಎಂಥದ್ದು ಚಟ್ಲಿ ಬಜ್ಜಿ ಮತ್ತು ಮಜ್ಜಿಗೆ ಕೊಡ್ತಾರೆ. ನಾವೊಂದು ಎಕ್ಸ್ಟ್ರಾ ಫಿಶ್ ಫ್ರೈಸ್ ಆರ್ಡರ್ ಮಾಡಿದ್ದು. ನಾನು ಬಂಗಡೆ, ಇವ್ರು ಅಂಜಲ್. ಸರಿ ತಿಂದೆ, ಒಳ್ಳೇದಿತ್ತು. ಪಿಂಗಾರ ಆಯ್ತಾ ಹೋಟೆಲ್ ಹೆಸರು, ಒಳ್ಳೇದಿತ್ತು. ನೀವು ಈಚೆ ಕಡೆ ಬಪ್ಪೋರಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಐ ರಿಯಲಿ ಲೈಕ್ ದಟ್. ಹೊರಪಡ ಗಡಿಬಿಡಿ ತಿನ್ಕೊ ಬಂದೆ, ಬಟ್ ಫಿನಿಶ್ ಮಾಡಿದೆ. ಈಗೇನು ತಸಿದ್ದೆ ನಿಮ್ಮ ಮನೆಗ ಅಮ್ಮನಿಗೆ ಹೋಗಿ ಸರ್ಪ್ರೈಸ್ ಕೊಡ್ತೀರಾ? ಅಮ್ಮನ ಫೀಚರ್ ಮಾಡಬೇಕು ವಿಡಿಯೋಲಿ. ನೈಟಿ ಹಾಕೊಂಡ ಮನೇಲಿ ಕ್ಯಾಶುವಲ್, ಎಲ್ಲರೂ ಕ್ಯಾಶುವಲ್ ಆಗಿ ಇರೋದು. ಓಕೆ ಕಾನ್ಶಿಯಸ್ ಆಗ್ತಾರೆ ಫೀಚರ್ ಮಾಡಿದ್ರೆ. ಮತ್ತೆ ನಂಗೆ ಓಡಿಸ್ಬೋದು, ಬಡಿಬೋದು. ಅಮ್ಮ ನೀನು ಯಾಕೆ ನಿನ್ನ ವಿಡಿಯೋ ಮಾಡ್ತಿದ್ದೀವಿ ಅಂತ. ಮತ್ತೆ ಬೇಡ, ತೋರಿಸೋದಿಲ್ಲ. ನಾವು ಡೈರೆಕ್ಟ್ ಶೂಟ್ ಲೊಕೇಶನ್ಗೆ ಹೋಗಿ ಅಲ್ಲಿ ಎಂಥದ್ದು ಸ್ಟುಡಿಯೋಗೆ ಹೋಗಿ ತೋರಿಸುವಕ್ಕ. ಎಕ್ಸಾಕ್ಟ್ಲಿ 5:30ಗೆ ದೈಜಿ ವರ್ಲ್ಡಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಯಿತು. ನಾನು ಅವ್ರ ಆಚೆ ಒಳಗೆ ಶೂಟ್ ಮಾಡಿಸಿದ್ರೆ ನಾನು ಈಚೆ ಕಡೆಯಿಂದ ಕಾಂತ ಆ್ಯಂಡ್ ವೀಡಿಯೋಸ್ ಎಲ್ಲ ಮಾಡ್ತಾ ಪ್ರೌಡ್ ಫೀಲ್ ಮಾಡ್ತಿದ್ದಿದೆ. ಸೊ ತುಂಬ ಇನ್ಫಾರ್ಮೇಟಿವ್ ಆಯ್ತಿದೆ ಆ್ಯಕ್ಚುಲಿ. ಯಾವತ್ತು ಆನ್ ಏರ್ ಬತ್ತೋ ಗೊತ್ತಿಲ್ಲ, ಬಟ್ ಬಂದರೆ ಕಾಣಿ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಈಗ ಸಹ ಕೆಲವು ಹಾಸ್ಪಿಟಲ್ ಇದೆ ಎಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಇಲ್ಲ. ಸೊ ಈ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅವರಿಗೆ ಸಹ ಅವೇರ್ನೆಸ್ ಹೋಗ್ಬೇಕಾದ್ರೆ ಈ ಥರ ಇನ್ಫೆಕ್ಷನ್ ಕಂಟ್ರೋಲ್ ಇದೆ, ಯು ನೀಡ್ ಟು ಮೇಂಟೈನ್ ಕಂಟ್ರೋಲ್ ಮಾಡಬೇಕು ಇನ್ಫೆಕ್ಷನ್ ಅನ್ನ. ಪೇಷಂಟ್ ಟು ಪೇಷಂಟ್ ಹೋಗೋದಾಗಿ ವಾಟ್ ಆಲ್ ಸೊಲ್ಯೂಷನ್ಸ್ ಆರ್ ದೇರ್. ಇದೆಲ್ಲ ಹೋದ ಕೂಡಲೇ ದಟ್ ಡೆಫಿನೆಟ್ಲಿ they will also come. And also second thing is, and there's a patient party also. ಈಗ ತುಂಬ ಜನ ಪೇಷಂಟ್ಸ್ ಅಥವಾ ಪೇಷಂಟ್ ಪಾರ್ಟೀಸ್ ಹೇಳ್ತಾರೆ ನನಗೆ ತುಂಬ ಬೇಗ ಆಗುತ್ತೆ, ಕ್ಲಿನಿಕ್ ಹೋದ್ರೆ ತುಂಬ ಬೇಗ ಆಗುತ್ತೆ. ನವರಾತ್ರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ರ. ಸೊ how was it? Very long day. ನಾವು ಐ ಥಿಂಕ್ 30-40 minutes ಇಂಟರ್ ಇದ್ದದ್ದು, ಬಟ್ ಐ ಥಿಂಕ್ ಇಟ್ ವೆಂಟ್ ಆನ್. ಚೆನ್ನಾಗಿತ್ತು, ಒಳ್ಳೆ ಇನ್ಫಾರ್ಮೇಟಿವ್ ಇತ್ತು ಆಕ್ಚುಲಿ. ಇಟ್ ಈಸ್ ಅವೇರ್ನೆಸ್ ಫಾರ್ ಪೀಪಲ್. ಆಕ್ಚುಲಿ ಜನರಿಗೆ ಅರ್ಥ ಆಗಬೇಕು. ನಾನು ಯಾವತ್ತೂ ಹೇಳ್ತೇನೆ, ದಿಸ್ ಕಂಟ್ರಿ ನಾವು ಯಾವತ್ತೂ ಪೊಲಿಟಿಷಿಯನ್ ಆಗಲಿ ಅಥವಾ ಸಿಸ್ಟಮ್ ಆಗಲಿ ವಿ ಬ್ಲೇಮ್. ಇಟ್ ಈಸ್ ನೋ ಒನ್ ಟು ಬಿ ಬ್ಲೇಮ್, ಇಟ್ ಈಸ್ ಪೀಪಲ್. ಆಯ್ತಾ, ನಾವು ಸರಿ ಆದರೆ ಎವ್ರಿಥಿಂಗ್ ವಿಲ್ ಗೆಟ್ ರೈಟ್. ಆಯ್ತಾ, ನಮ್ದು ಕಾನ್ಸೆಪ್ಟ್ ಸರಿ ಆಗಬೇಕು, ನಾವು ಥಿಂಕ್ ಮಾಡೋ ನಾವು ವಿಷನ್ ಸರಿ ಆಗಬೇಕು. ನಾನು ರೀಸೆಂಟ್ಲಿ ಮತ್ತೆ ಒಂದೇನೋ ಆಗ್ತಾ ಉಂಟು ಅಂತೇಳಿ ಅದರನ್ನೇ ಓಡೋದು ಅಥವಾ ಅದನ್ನೇ ಫಾಲೋ ಮಾಡೋದು. ಯು ಶುಡ್ ಥಿಂಕ್, ಯು ಶುಡ್ ಹ್ಯಾವ್ ಯುವರ್ ಓನ್ ಥಿಂಕಿಂಗ್. ಅದೇ ನಾನು ಹೇಳಿದೆ, ದಟ್ ಈಸ್ ವಾಟ್ ಇಟ್ ಈಸ್. ಆ್ಯಂಡ್ ಯಾವಾಗ ಗೊತ್ತಾಗುತ್ತೆ ಜನರಿಗೆ, ಪೀಪಲ್ ಆರ್ ಸ್ಮಾರ್ಟ್ ನೌ ಡೇಸ್, ಹೇಳಿದ ಕೂಡಲೇ ಅರ್ಥ ಆಗ್ತದೆ. ಬಟ್ ವಾಟ್ ಐ ನಾರ್ಮಲಿ ಆಸ್ಕ್ ದ ಯಂಗರ್ ಜನರೇಷನ್ ಇಸ್ ದಟ್ ದೇ ಶುಡ್ ಥಿಂಕ್ ವಾಟ್ ದೇ ಟು ಡೂ. ಆ ಒಂದೇ ಫ್ಲೋ ಅಲ್ಲಿ ಅದು ಹೇಳ್ತಾರಲ್ಲ, ಕುರಿ ಜೊತೆ ಸೇರಿ ಎಲ್ಲ ಕುರಿ ಆಯ್ತು. ಸೊ ಒಂದು ಕುರಿ ಆಯ್ತು ಎಲ್ಲ ಅದೇ ಥರ ಹೋಗಬಾರ್ದು. ಯು ಶುಡ್ ಬಿ ವೆರಿ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್. ದಟ್ ಈಸ್ ಇಟ್. ಅಟ್ ದ ಎಂಡ್ ಇಟ್ ಈಸ್. ಆಯ್ತು, ನಿಮ್ದೆಲ್ಲ ಇಂಟರ್ವ್ಯೂ ಇಲ್ಲೊಂದು ಇಂಟರ್ವ್ಯೂ ಬಂದಿದ್ದು. ಅದೇ ಝೋನ್ ಅಲ್ಲಿ ಇದೆ ನಾನು. ಸಾಕಾಯ್ತಲ್ಲ. ಐ ಥಿಂಕ್ ಮಾರ್ನಿಂಗ್ 4 we started. Okay. I started 4. And from 4 o'clock to it is 7 now. ಅಲ್ಲ, ಕಂಟಿನ್ಯೂಸ್ ಮೀಟಿಂಗ್ ಇತ್ತು. ಮೀಟಿಂಗ್ ಹೋದ್ರು, ಮತ್ತೆ ಮುಗಿಸಿ ಬಂದ್ರು. Lots of proud of you. Thank you. Changing healthcare of the country. It is needed, must be needed. ಆಯ್ತು, ಹೊರಗೆ ಬನ್ನಿ. ದಸರಾ ಎಲ್ಲ ರೆಡಿ ಮಾಡಿದ್ರು. ನನ್ನ ಫುಲ್ ಚಾರ್ಜ್ ಖಾಲಿ ಆಯ್ತಾ, ಇನ್ನೊಂದು 2% ಉಂಟಾ ಅಂತ. ಮನೆಗೆ ಹೋಗಿದ್ದಲ್ಲ ನಾನು. ಮನೆಯಲ್ಲಿ ಎಂತ ತಿಂದೆ ಗೊತ್ತಾ? ರಾಗಿ ನೀರು ಕುಡಿದೆ, ಅಮ್ಮ ಮಾಡಿಕೊಟ್ರು. ಮತ್ತು ಮಿಕ್ಸ್ಚರ್ ಕೊಟ್ಟರು. ಮತ್ತು ಅಪ್ಪ ಎಂಥದ್ದು ಮಸಾಲ ಬಂದು ಕೊಟ್ಟರು. ಹೊಟ್ಟೆ ಫುಲ್ ಆಗಿ. ನಮ್ಮ ಮನೆಯಲ್ಲಿ ಫುಲ್ ಜಂಕ್ ಅದೆಲ್ಲ ಗಮ್ಮತ್ ಇಷ್ಟ ಅವ್ರಿಗೆ, ಸ್ವೀಟ್. ನೀನು ನಮ್ಮ ಮನೆಗೆ ಮದ್ವೆಗೆ ಬಂದ್ಮೇಲೆ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಡಯಟ್. ಯಾಕಂದ್ರೆ ಫುಲ್ ಜಾಸ್ತಿ ತಿನ್ಸ್ಬಿಡ್ತಾರೆ. ಅಲ್ಲ, ನಾನೇ ಪಾಪ ಅವ್ರಿಗೆ ಬೇಜಾರಾಗಿ ಬರ್ತಂತ ಸ್ವಲ್ಪ ತಿಂದು ಬೆಳಿಗ್ಗೆ ಎಲ್ಲ ಬರ್ತದೆ.
ವಡಪಾವ್ ಅದು ಸ್ವೀಟ್ ಅಂತೂ ರಾಶಿ ಬರ್ತದೆ. ರಸಗುಲ್ಲ, ಗುಲಾಬ್ ಜಾಮೂನ್, ಪೇಡ ಗೀಟ, ಮಾಜಾ ಎಲ್ಲ ಇರ್ತದೆ. ಸೊ ನೀನು ನಮ್ಮ ಮನೆಗೆ ಬಂದ ಕೂಡಲೇ ಇಟ್ಸ್ ವೆರಿ ಡೌಟ್ಫುಲ್ ಆಫ್ ಯುವರ್ ಡೈಟ್. ಫುಲ್ ಡುಮ್ ಆಗ್ತಿ ಅಂತ. ಇಲ್ಲ ಸಾತು ಪಾತು ಅಂತ ಒಂದು ಬರ್ತಿದ್ ಗೊತ್ತಾ? ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ವಿಲ್ ರಿಯಲೈಸ್. ಸಾತು ಪಾತು ಅಂತ ಒಂದು ಶೋ ಬರ್ತಿತ್ತು. ಗೊತ್ತಿಲ್ಲ. ಯಾರ್ಯಾರು ಸಾತು ಪಾತು ನೋಡಿದ್ದಾರೆ ಅವರು ಕಮೆಂಟ್ ಮಾಡಿ. ಇವಳು ಅದ್ರಲ್ಲಿ ಸಾತು ಪಾತು ಗೊತ್ತಿಲ್ಲ ಯಾರಂತ, ಬಟ್ ಅದು ಹೆಂಡತಿ. ಹೌದಾ? ಕಮೆಂಟ್ ಮಾಡಿ ದಪ್ಪಾಗುದಾ? ನೋಡು ಎಷ್ಟು ಜನ ಕಮೆಂಟ್ ಮಾಡ್ತಾರೆ. ದಪ್ಪಾಗ್ತಾರ. ಸಾತು ಪಾತು ಅಂತ ಒಂದು ಸೀರಿಯಲ್ ಬರ್ತದೆ, ಈ ಪಾಪ ಕಾಮಿಡಿ ಪಾಂಡು ಸೀರಿಯಲ್. ತರನಾ? ಅಲ್ಲ, ಸಾತು ಪಾತು ಅಂತ ಒಂದು ಕಾಮಿಡಿ ಸೀರಿಯಲ್ ಬರ್ತದೆ, ಅದ್ರದ್ದು ಹೆಂಡತಿ ತರ ಆಗ್ತಲ್ಲ ಅಂತ ಹೇಳಿದ್ದು ನಾನು. ಸರಿ, ಐ ಥಿಂಕ್ ಪಾಪ ಡ್ರಾಪ್ ಮಾಡಕ್ ಬರ್ತಿದ್ರ ಇನ್ 1 hour ಆಗ್ಬೋದು ಅಂತ. ಸೊ ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಮುಂದಿನ ಸಲ ಮನೆಗೆ ಸರ್ಪ್ರೈಸ್ ಆಗಿ ತೋರಿಸಿಲ್ವಾ? ಅದು ವಿಡಿಯೋ ಆಡ್ ಮಾಡಿ. ಅಷ್ಟೊಳಗೆ ನಂದು ಇದ್ರ ಹೋಗಿರ್ಬೋದು ನನ್ನ ಫೋನ್, ನಿಮ್ ಫೋನ್ ಅಲ್ಲಿ. ಸರ್ಪ್ರೈಸ್ ಅಂತ ಇಲ್ಲ ನನ್ನ ಮನೇಲಿ, ಅಷ್ಟೆಲ್ಲ ಸರ್ಪ್ರೈಸ್. ಯಾರು ನಿಮ್ಮ ಮನೇಲಿ ಅಂದ್ರೆ ಮನ್ಸೊಳಗಾಗುತ್ತೆ ನಿಮ್ಗೂ, ಗೊತ್ತಾಯ್ತಾ? ಅವ್ರು ಹೊರಗೇನು ಅಂತ ಓಡ್ಬರ್ತಾರೆ. ಅಂದ್ರೆ ನೀವು ಫಾರಿನ್ ಇಂದ ಬಂದ್ರೆ ಓಕೆ ಬೇರೆ, ಒಂದು 10-20 ದಿವಸ ಆಯ್ತು ಬೇರೆ ಕಡೆ ಹೋಗಿ. ಬಟ್ ಅಷ್ಟೆಲ್ಲ ತೋರಿಸ್ಕೊಳಲ್ಲ. ಇವನ್ ಶಿವಾಂಶ್ ಒಬ್ಬ ತೋರಿಸ್ಕೊತಾನೆ, ಬಟ್ ನಂಗೆ ಅವ್ನು ತೋರಿಸ್ಕೊಳ್ಳೋದು ಪ್ಯಾಚ್ ಆಗ್ತಾನೆ. ಬಟ್ ಅವನೊಬ್ಬ ಫುಲ್ ಎಕ್ಸೈಟ್. ಶಿವಾಂಶ್ ಮತ್ತೆ ರಾಹಿತ್ ಇಬ್ರು ಅಂತ ಕಿರ್ಚಾಡಿ ಬರ್ಬೋದು. ಎಲ್ಲಿದ್ದಾನೆ? ಬರ್ಲಿಲ್ಲ.